ನಮಸ್ಕಾರ ಸ್ನೇಹಿತರೆ, ಮೂರನೇ ಟಿ20 ಗೆದ್ದು ಬೀಗಿದ ಟೀಮ್ ಇಂಡಿಯಾ. ಇನ್ನು ಟೀಮ್ ಇಂಡಿಯಾಗೆ ಎರಡನೇ ಜಯ. ಹೌದು ಸ್ನೇಹಿತರೆ, ಈ ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಭಾರತ ಮತ್ತು ಜಿಂಬಾಬ್ವೆ ನಡುವೆ 5 ಪಂದ್ಯಗಳ ಟಿ20 ಸರಣಿ ನಡೆಯುತ್ತಾ ಇದೆ. ಇನ್ನು ಸರಣಿಯ ಮೂರನೇ ಪಂದ್ಯ ಇಂದು ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಭರ್ಜರಿ ಗೆಲುವು ಕಂಡಿದೆ. ಇನ್ನು ಇಲ್ಲಿಯವರೆಗೆ 3 ಪಂದ್ಯಗಳು ನಡೆದಿದ್ದು ಇದರಲ್ಲಿ ಜಿಂಬಾಬ್ವೆ 1 ಪಂದ್ಯವನ್ನು ಗೆದ್ದರೆ 2 ಪಂದ್ಯಗಳಲ್ಲಿ ಭಾರತ ತಂಡ ಜಯ ಸಾಧಿಸಿದೆ. ಇನ್ನು ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಮತ್ತೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರು. ಹೌದು ಸ್ನೇಹಿತರೆ, ಮೊದಲು ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ 4 ವಿಕೆಟ್ ಕಳೆದುಕೊಂಡು 182 ರನ್ ಗಳಿಸಿತು. ಇನ್ನು 183 ರನ್ ಗುರಿ ಬೆನ್ನತ್ತಿದ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 159 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಇನ್ನು ಟೀಮ್ ಇಂಡಿಯಾ ಪರ ವಾಷಿಂಗ್ಟನ್ ಸುಂದರ್ ಅದ್ಭುತ ಬೌಲಿಂಗ್ ಮಾಡಿ 3 ವಿಕೆಟ್ ಕಬಳಿಸಿದ್ರು. ಹೌದು ಸ್ನೇಹಿತರೆ, ಮೊದಲು ಬ್ಯಾಟ್ ಮಾಡಲು ಬಂದ ಟೀಮ್ ಇಂಡಿಯಾ ಬ್ಯಾಟರ್ಸ್ ಪವರ್ ಪ್ಲೇನಲ್ಲಿ 55 ರನ್ ಕಲೆ ಹಾಕಿದ್ರು. ಇನ್ನು 9ನೇ ಓವರ್ನಲ್ಲಿ ಟೀಮ್ ಇಂಡಿಯಾ ಮೊದಲ ವಿಕೆಟ್ ಕಳೆದುಕೊಳ್ತು. ಆರಂಭಿಕ ಜೈಸ್ವಾಲ್ ಸ್ವಿಚ್ ಕ್ಯಾಚ್ ನೀಡಿ ಔಟ್ ಆದರು. ಹೌದು ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಜಸ್ಟ್ 10 ರನ್ ಗಳಿಸಿ ಔಟ್ ಆದರು ಮತ್ತು ಈ ಪಂದ್ಯದಲ್ಲಿ ಭಾರತದ ನಾಯಕ ಆದಂಥ ಶುಭ್ಮನ್ ಗಿಲ್ 36 ಎಸೆತಗಳಲ್ಲಿ ಅರ್ಧಶತಕ ಗಳಿಸಿದರು. ಇವರಿಗೆ ಋತುರಾಜ್ ಗಾಯಕ್ವಾಡ್ ಕೂಡ ಉತ್ತಮ ಸಾಥ್ ಕೊಟ್ಟರು. ಇನ್ನು 49 ಎಸೆತಗಳಲ್ಲಿ 66 ರನ್ಗಳ ಇನ್ನಿಂಗ್ಸ್ ಆಡಿದ ಬಳಿಕ ಗಿಲ್ ಔಟ್ ಆದರು. ಇನ್ನು ಮುಜರಾಬಾನಿ ಎಸೆತದಲ್ಲಿ ಕ್ಯಾಚ್ ನೀಡಿದ ಗಾಯಕ್ವಾಡ್ 28 ಎಸೆತಗಳಲ್ಲಿ 49 ರನ್ ಗಳಿಸಿದರು. 1 ರನ್ನಿನಿಂದ ಅರ್ಧಶತಕ ಮಿಸ್ ಮಾಡಿಕೊಂಡರು ಗಾಯಕ್ವಾಡ್. ಇನ್ನು ಭಾರತ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 182 ರನ್ ಗಳಿಸಿತು. ಇನ್ನು ನಮ್ಮ ಭಾರತದ ಪರ ಬೌಲಿಂಗ್ನಲ್ಲಿ ಖಲೀಲ್ ಅಹ್ಮದ್ 1 ವಿಕೆಟ್ ತೆಗೆದರೆ ಆವೇಶ್ ಖಾನ್ 2 ವಿಕೆಟ್ ತೆಗೆದರು. ಇನ್ನು ವಾಷಿಂಗ್ಟನ್ ಸುಂದರ್ 4 ಓವರ್ ಹಾಕಿ 14 ರನ್ ನೀಡಿ 3.5 ಎಕಾನಮಿಯಲ್ಲಿ 3 ವಿಕೆಟ್ ತೆಗೆದುಕೊಂಡರು. ಕೊನೆಯದಾಗಿ 23 ರನ್ಗಳಿಂದ ಜಿಂಬಾಬ್ವೆ ತಂಡ ನಮ್ಮ ಭಾರತದ ವಿರುದ್ಧ ಆದರೆ ಸೋತಿದೆ. ಇನ್ನು ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.